ನಮಸ್ತೆ ವೀಕ್ಷಕರೇ, ಜಯಂತ್ ಬಗ್ಗೆ ತಿಳಿದು ದೊಡ್ಡ ಸಂಕಷ್ಟವನ್ನು ಎದುರು ನೋಡುತ್ತಿರುವ ಜಾಹ್ನವಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದ್ದು ಆಕೆ ತಾಯಿಯಾಗ್ತಿದ್ದಾಳೆ. ಜಾಹ್ನವಿಯ ಮುಂದಿನ ದಾರಿ ಏನು? ಜಯಂತ್ ಏನು ಮಾಡ್ತಾನೆ? ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇಲ್ಲಿವರೆಗೆ ವೀಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದ ಜಯಂತನ ಇತಿಹಾಸ ಇದೀಗ ಜಾಹ್ನವಿಯ ಎದುರು ಬಯಲಾಗಿದೆ. ಜಯಂತ್ ಜೀವನದ ಭಯಾನಕ ಸತ್ಯಗಳು ಜಾಹ್ನವಿಗೆ ಆಶ್ರಮ ಫಾದರ್ನಿಂದ ಬಯಲಾಗಿದೆ. ಸತ್ಯವನ್ನು ತಿಳಿದ ಜಾಹ್ನವಿ ಅದೇ ಶಾಕ್ನಿಂದ ಹೊರಬರಲು ಸಾಧ್ಯವಾಗದೆ ಅದೇ ನೋವಿನಲ್ಲಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತಿರುಗಿ ಬಿದ್ದು ಆಕೆಯನ್ನು ಪರೀಕ್ಷಿಸಿದ ಮಹಿಳೆ ಜಾಹ್ನವಿ ತಾಯಿಯಾಗ್ತಿರೋ ವಿಷಯ ಹೇಳಿದ್ದಾಳೆ. ಇದು ಸಿಹಿಯ ವಿಚಾರ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಜಾಹ್ನವಿಗೆ ಇದು ಶಾಕಿಂಗ್ ನ್ಯೂಸ್. ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ಈ ರೀತಿ ಸುದ್ದಿ ಬಂದಾಗ ಅದನ್ನು ಅರಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರದ ಜಾಹ್ನವಿ ಇದನ್ನು ನೆನೆಸಿಕೊಂಡು ಟೆನ್ಷನ್ನಲ್ಲಿ ದಾರಿಯಲ್ಲಿ ಹೋಗ್ತಿರುವಾಗಲೇ ಜಯಂತ್ ಎದುರಾಗ್ತಾನೆ. ಇಷ್ಟೊತ್ತಲ್ಲಿ ಒಬ್ಬರೇ ಎಲ್ಲಿಗೆ ಹೋಗ್ತೀರಾ ಚಿನ್ನುಮರಿ ಎನ್ನುತ್ತಾ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಇನ್ನು ಮತ್ತಷ್ಟು ಟ್ವಿಸ್ಟ್ ಕಾದಿದೆ. ಜಯಂತ್ ಬಗ್ಗೆ ಎಲ್ಲ ತಿಳಿದಿರುವ ಜಾಹ್ನವಿ ತಾನು ತಾಯಿಯಾಗುತ್ತಿರುವ ಸಿಹಿ ಸುದ್ದಿಯನ್ನು ಜಯಂತ್ ಮುಂದೆ ಹೇಳ್ತಾಳಾ, ಅಥವಾ ತಂದೆಯಾಗುತ್ತಿರುವ ವಿಷಯ ಕೇಳಿ ಜಯಂತ್ ಬದಲಾಗ್ತಾನಾ, ಅಥವಾ ಜಾಹ್ನವಿ ಮನೆ ಬಿಟ್ಟು ಹೋಗಿರೋದಕ್ಕೆ ಜಯಂತ್ ಇನ್ನೇನಾದರೂ ಮಾಡ್ತಾನಾ ಕಾದು ನೋಡಬೇಕು. ಇದನ್ನು ನೋಡಿ ವೀಕ್ಷಕರು ತರಹೇವಾರಿ ಕಮೆಂಟ್ ಮಾಡಿದ್ದಾರೆ. ಜಾನು ಪ್ರೀತಿ ಒಬ್ಬನಿಗೆ ಸಿಗಬೇಕು ಅನ್ನೋ ಜಯಂತ್ ಇನ್ನು ಮಗು ಬರುತ್ತೆ ಅಂತ ಗೊತ್ತಾದರೆ ಏನು ಮಾಡ್ತಾನೋ ಎಂದು ಒಬ್ಬರು ಕೇಳಿದ್ದಾರೆ. ಮಗು ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಚಿನ್ನುಮರಿಗೆ ಅಂತ ಮಗುಗೂ ದೂರ ಮಾಡಿಬಿಟ್ಟಾನು ಈ ಜಯಂತ್ ಅಂತಾನೂ ಹೇಳಿದ್ದಾರೆ ಜನ. ಅಷ್ಟೇ ಅಲ್ಲ, ಇನ್ನು ಈ ಮಗು ಗತಿ ಏನಾಗುತ್ತೋ, ಮೊಲನೇ ಬಿಡದೇ ಇರೋನು ಇನ್ನು ಮಗು ಬಿಡ್ತಾನ ಎಂದಿದ್ದಾರೆ. ಮತ್ತೊಬ್ಬರು ಮಗು ಆಗುತ್ತೆ ಅಂತ ಗೊತ್ತಾದ ಮೇಲಾದರೂ ಜಯಂತ್ ಬದಲಾಗಲಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ನೋಡಿದ್ರೆ ಅಯ್ಯೋ ದೇವ್ರೆ ನನಗೆ ಹಾರರ್ ಮೂವಿ ನೋಡ್ದಾಗೆ ಫೀಲ್ ಆಗ್ತಿದೆ ಅಂತಾನೂ ಹೇಳಿದ್ದಾರೆ.